ನಾವು ಮಾಡ್ಬೇಕಂತ ಹೋಗಿದ್ವಿ, ಅದು ಮುಂದೆ ಬಿಟ್ಬಿಟ್ಟಿವಿ ನಾವು. ಇಲ್ಲ 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 ಅಲ್ಲ ಅಂದರೆ ನಾವು ಎಸ್ ಟಿ ಪಾಟೀಲ್ರು ನಾವು ಜೊತೆಗೆ ಅವ್ರು ತೀರೋದ್ರು ಬೇಡ ಅಂಥೇಳಿ. ಸರ್, ನಿಮ್ಮ ಸರ್ಕಾರ ಒಂದು ರೈತರನ್ನ ಮತ್ತು ಫ್ಯಾಕ್ಟ್ರಿಯವರನ್ನ ಕರೆಸಿ ಒಂದು ಕಬ್ಬಿನ ಬೆಳೆಗಾರರಿಗೆ ಇಷ್ಟು ಕೊಡಬೇಕು ಅಂತ ನಿಗದಿ ಮಾಡಿದ್ವಿ, ಅದನ್ನು ಕೊಡೋಕ್ಕಾಗಲ್ಲ ಅಂತ ಹೇಳಿ ಹೈಕೋರ್ಟ್ ಮೆಟ್ಲೇರಿದ್ದಾರೆ, ಅರ್ಜಿ ಹಾಕಿದ್ದಾರೆ. ಆಯಿತು, ಹೈಕೋರ್ಟ್ನಲ್ಲಿ ಈ ವಿಚಾರಗಳನ್ನೆಲ್ಲನೂ ಕೂಡ ಮನವರಿಕೆ ಮಾಡಿಕೊಡುವಂಥ ಕೆಲಸ ನಮ್ಮ ಕಾನೂನು ತಂಡ ಸರ್ಕಾರ ಮಾಡ್ತದೆ. ರೈತರಿಗೆ ನ್ಯಾಯ ಒದಗಿಸಿಕೊಡಿಸುವಂಥ ಎಲ್ಲ ರೀತಿಯ ಪ್ರಯತ್ನಗಳನ್ನ ನಾವು ಮಾಡ್ತೀವಿ. ಅವರು ಮತ್ತೆ ಹೇಳಿದ್ದಾರೆ, ಪ್ರಸ್ತಾಪ ಮಾಡಿದ್ದಾರೆ ನಿನ್ನೆ. ನೋಡಿ, ಯತೀಂದ್ರ ಅವರು ಒಬ್ಬ ಶಾಸಕರಿದ್ದಾರೆ. ಅವರು ಏನ್ರಿ ಹಿಂದೆ ಶಾಸಕರಾಗಿದ್ದವರು, ಈಗ MLC ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅವರಿಗೆ ತಮ್ಮ ಅಭಿಪ್ರಾಯನ ಹೇಳುವಂಥ ಹಕ್ಕಿದೆ. ಹಾಗಂತ ಇವತ್ತಿನ ದಿವಸ ಎಲ್ಲವೂ ಕೂಡ ಯತೀಂದ್ರ ಅವರು ಹೇಳಿದಾಗಲಿ, MB ಪಾಟೀಲ್ ಹೇಳಿದವ್ರಲ್ಲಿ ಮತ್ತೆ ಯಾರು ಹೇಳಿದಾಗಲಿ ಆಗೋದಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡೇ ಸುಪ್ರೀಂ, ಹೈಕಮಾಂಡೇ ಅಂತಿಮ. ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳಿದ್ರೆ ನಾನು ಕೇಳ್ತೀನಿ ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಹೇಳಿದ್ರೆ ಹೈಕಮಾಂಡ್ ಹೇಳಿದ್ರೆ ನಾನು ಕೇಳ್ತೀನಿ ಅಂತ ಹೇಳಿದ್ದಾರೆ. ಪರಮೇಶ್ವರ್ ಓದಿ ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ನಾನು ಓದಿ ಹೇಳ್ತೀನಿ. ನಮ್ಮಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದು ಎಲ್ಲರಿಗೂ ಕೂಡ ಅನ್ವಯ ಆಗುವಂಥದ್ದು. ಯಾವ ಗೊಂದಲ ಇಲ್ಲ ರೀ. ಮಾಧ್ಯಮ ಸೃಷ್ಟಿ ಮಾಡಿ 2 ಸಲ ಬ್ರೇಕ್ಫಾಸ್ಟ್ ಆಗಿದೆ. ಈಗ 2 ಬ್ರೇಕ್ಫಾಸ್ಟ್ ಆದ್ಮೇಗೂ ನೀವು ಶಾಂತ ಆಗ್ತಾ ಇಲ್ಲ. ಈಗ ನಾವು ಅದಕ್ಕೆ ಒಂದು ಹಾಗಂತಲ್ಲ. ಯತೀಂದ್ರ ಯಾರು ಈಗ ನೋಡಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ, ಅದಕ್ಕೆ ಅವ್ರು ಮಾತನ್ನು ಹೇಳಿದ್ದಾರೆ ಇವತ್ತು. ಈಗ ನಿಮಗೆ 2 ಸಲ ಬ್ರೇಕ್ಫಾಸ್ಟ್ ಆದ್ರೂ ನಿಮ್ಗೆ ಸಮಾಧಾನ ಆಗಿಲಿಕ್ಕೆ ನಾನೇ ಒಂದು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಡಿನ್ನರ್ ಕರಿತೀವಿ. ಅವ್ರಿಗೊಂಡು ಅಲ್ಲ ಅದೇನಿಲ್ಲ. ಈಗ ನಾನೇ ಒಂದು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇನ್ನಿತರ ಕೆಲವು ಮಂದಿ ಎಲ್ಲರೂ ಕೂಡಿ ಒಂದು ಡಿನ್ನರ್ ಮೀಟಿಂಗ್ ಕರಿತೀನಿ. ಯಾರು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ನಮ್ಮ ಪಕ್ಷದಲ್ಲಿ ಎಲ್ಲವೂ ಕೂಡ ಹೈಕಮಾಂಡ್ ಇಸ್ ಸುಪ್ರೀಂ. ಸ್ವತಃ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ದಾರೆ ಕೇಳಿ. ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ನಾನು ಕೇಳ್ತೀನಿ ಅಂತ ಹೇಳಿ DK ಶಿವಕುಮಾರ್ ಹೇಳ್ತಾರೆ, ಪರಮೇಶ್ವರ್ ಹೇಳ್ತಾರೆ. ಸೊ ಇದಕ್ಕೆ ಯಾಕೆ ಗೊಂದಲ ಸೃಷ್ಟಿ ಮಾಡ್ತೀರಿ ನೀವು? ಹೈಕಮಾಂಡ್ ಇಸ್ ಸುಪ್ರೀಂ. ನೋಡುವಂತೆ ನಿಮ್ಗೊಂದು ಡಿನ್ನರ್ ಮಾಡಿ ಮಾಡ್ತೀವಿ ಅಂತ ನಮ್ಮ ನೇತೃತ್ವ ಅಲ್ಲಪ್ಪ, ನಾವೆಲ್ಲ ಗೆಟ್ ಟುಗೆದರ್ ಅವ್ರು ಡಿನ್ನರ್ ಕೊಡಬಾರ್ದು ಅಂತೀವಿಯಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.